ಲೈಟ್ಸ್ ತಟ್ಟನೆ ಆನ್ ಆದಾಗ ಇಡೀ ಪಾರ್ಟಿ ಹಾಲ್ ಒಂದು ಕ್ಷಣ ಸ್ತಬ್ಧವಾಯಿತು. ಸುತ್ತಲೂ ಇದ್ದ ವಿಐಪಿಗಳು, ಉದ್ಯಮಿಗಳು ಮತ್ತು ವರ್ಧನ್ ಕಂಪನಿಯ ಉದ್ಯೋಗಿಗಳ ಕಣ್ಣುಗಳು ನೇರವಾಗಿ ಹಾಲ್ನ ಮಧ್ಯಭಾಗದಲ್ಲಿದ್ದ ಆ ಜೋಡಿಯ ಮೇಲೆ ನೆಟ್ಟವು. ಶೌರ್ಯವರ್ಧನ್ ಧೃತಿಯ ಬಲಗೈಯನ್ನು ಅತ್ಯಂತ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಇಬ್ರು ಎಷ್ಟು ಹತ್ತಿರ ನಿಂತಿದ್ದರೆಂದರೆ ಒಬ್ಬರ ಉಸಿರಾಟದ ಧ್ವನಿ ಇನ್ನೊಬ್ಬರಿಗೆ ಕೇಳಿಸುವಂತಿತ್ತು. ಧೃತಿಯ ಹಸಿರು ಸೀರೆಯ ಸೆರಗು ಶೌರ್ಯನ ಕಪ್ಪು ಸೂಟ್ನ ಬಟನ್ಗೆ ಸಿಕ್ಕಿ ಹಾಕಿಕೊಂಡಿತ್ತು. ಧೃತಿಯ ಕಣ್ಣುಗಳಲ್ಲಿ ಗಾಬರಿ ಇತ್ತು. ಶೌರ್ಯನ ಕಣ್ಣುಗಳಲ್ಲಿ ಕೆಂಡದಂತಹ ಕೋಪದ ಜೊತೆಗೆ ಒಂದು ಅನಿರೀಕ್ಷಿತ ತಳಮಳವಿತ್ತು. ಶೌರ್ಯ! ಇಂದಿರಾದೇವಿಯವರ ಗಂಭೀರವಾದ ಧ್ವನಿ ಕೇಳಿದ ತಕ್ಷಣ ಶೌರ್ಯ ಎಚ್ಚೆತ್ತುಕೊಂಡನು. ಅವನು ತಕ್ಷಣ ಧೃತಿಯ ಕೈಯನ್ನು ಬಿಟ್ಟು ಒಂದು ಹೆಜ್ಜೆ ಹಿಂದಿಟ್ಟನು. ಧೃತಿ ಗಡಿಬಿಡಿಯಲ್ಲಿ ತನ್ನ ಸೀರೆಯ ಸೆರಗನ್ನು ಅವನ ಸ್ಯೂಟ್ನಿಂದ ಬಿಡಿಸಿಕೊಂಡು ಬಟ್ಟೆ ಸರಿಪಡಿಸಿಕೊಂಡಳು. ಸುತ್ತಲೂ ಜನ ಪಿಸುಗುಟ್ಟಲು ಶುರು ಮಾಡಿದ್ರು. ಯಾರೀ ಹುಡುಗಿ ಸಿಇಒ ಶೌರ್ಯವರ್ಧನ್ ಕೈ ಹಿಡಿದು ನಿಂತಿದ್ದಾಳಲ್ಲ ಎಂಬ ಮಾತುಗಳು ಕೇಳಿಬಂದವು. ಶೌರ್ಯ ತಕ್ಷಣ ಪರಿಸ್ಥಿತಿಯನ್ನು ಕೈಗೆತ್ತಿಕೊಂಡು ಅವನು ತನ್ನ ಕಂಚಿನ ಧ್ವನಿಯಲ್ಲಿ ಮೈಕ್ ಹಿಡಿದು ನೆರೆದಿದ್ದ. ಸಭಿಕರನ್ನುದ್ದೇಶಿಸಿ ಮಾತನಾಡಿದ. ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಜಸ್ಟ್ ಎ ಸಣ್ಣ ಟೆಕ್ನಿಕಲ್ ಗ್ಲಿಚ್. ನಮ್ಮ ಹೊಸ ಇಂಟರ್ನ್ ತಂತ್ರಜ್ಞರು ಪಾರ್ಟಿಯ ಲೈಟಿಂಗ್ ಅರೇಂಜ್ಮೆಂಟ್ ಅನ್ನು ಎಷ್ಟು ಬೇಗ ಮರುಸ್ಥಾಪಿಸಬಲ್ಲರು ಎಂದು ಪರೀಕ್ಷಿಸಲು ನಾವೇ ಹಮ್ಮಿಕೊಂಡಿದ್ದ ಒಂದು ಸಣ್ಣ ಅನಿರೀಕ್ಷಿತ ಮಾಕ್ ಡ್ರಿಲ್ ಇದಾಗಿತ್ತು. ನೌ ದಿ ಪಾರ್ಟಿ ಈಸ್ ಬ್ಯಾಕ್ ಆನ್. ಅವನ ಈ ಸಮಯ ಪ್ರಜ್ಞೆಯ ಮಾತು ಇಡೀ ಹಾಲ್ ಚಪ್ಪಾಳೆಯಿಂದ ಮೊಳಗಿತ್ತು. ಬಂದಿದ್ದ ವಿಐಪಿಗಳ ಗಾಸಿಪ್ ಮರೆತು ಮತ್ತೆ ಪಾರ್ಟಿಯಲ್ಲಿ ಬ್ಯುಸಿಯಾದರು. ಶೌರ್ಯ ಧೃತಿಯ ಕಡೆ ತಿರುಗಿ ಹಲ್ಲು ಕಡಿಯುತ್ತಾ ಅತ್ಯಂತ ಕಡಿಮೆ ಧ್ವನಿಯಲ್ಲಿ ಹೇಳಿದ. ನನ್ನ ಕ್ಯಾಬಿನ್ಗೆ ನಾಳೆ ಬೆಳಗ್ಗೆ ಬಂದ ತಕ್ಷಣ ನಿನ್ನ ರಾಜೀನಾಮೆ ಪತ್ರ ರೆಡಿಯಾಗಿರಬೇಕು ಧೃತಿ ಹೆಗ್ಡೆ. ಇಷ್ಟೊಂದು ದೊಡ್ಡ ಬೇಜವಾಬ್ದಾರಿಯ ಇಂತಹ ಎಡವಟ್ಟು ಮಾಡಿದ್ದೀಯಲ್ಲ. ಗೆಟ್ ಔಟ್ ಫ್ರಮ್ ಹಿಯರ್. ಧೃತಿ ಏನು ಮಾತನಾಡದೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತಿದ್ದರೋ ಅದನ್ನು ಹತ್ತಿಕ್ಕಿ ಅಲ್ಲಿಂದ ವೇಗವಾಗಿ ಹೊರನಡೆದಳು. ಪಾರ್ಟಿ ಮುಗಿದು ಎಲ್ಲರೂ ಮನೆಗೆ ಮರಳುವಾಗ ರಾತ್ರಿ 11:30 ಆಗಿತ್ತು. ವರ್ಧನ್ ಮ್ಯಾನ್ಷನ್ನ ಲಿವಿಂಗ್ ರೂಮ್ನಲ್ಲಿ ಶೌರ್ಯ ಕೋಪದಿಂದ ಅತ್ತಿತ್ತ ಅಡ್ಡಾಡುತ್ತಿದ್ದ. ಅವನ ಮನಸ್ಸಿನಲ್ಲಿ ಧೃತಿಯ ಮುಖವೇ ಸುಳಿಯುತ್ತಿತ್ತು. ಕೇವಲ ಒಂದೇ ಒಂದು ದಿನ ಅವಳು ಆಫೀಸ್ಗೆ ಬಂದು ಕೇವಲ ಒಂದೇ ಒಂದು ದಿನ ಆಗಿದೆ. ಅದರ್ ಜಪಾನ್ ಕ್ಲೈಂಟ್ಸ್ ಮುಂದೆ ಆಟಿಟ್ಯೂಡ್ ತೋರಿಸಿದ್ಲು. ಈಗ ಇಡೀ ಪಾರ್ಟಿ ಮ್ಯಾನೇಜ್ಮೆಂಟನ್ನು ನಾನೇ ಖುದ್ದಾಗಿ ನಿಂತು ನೋಡಿದ ಹಾಗೆ ಪರ್ಫೆಕ್ಟ್ ಆಗಿ ಮಾಡಿದ್ದಾಳೆ. ಎಲ್ಲೂ ಒಂದು ಸಣ್ಣ ತಪ್ಪು ಹುಡ್ಕೋಕೆ ನನಗೆ ಚಾನ್ಸ್ ಸಿಗಲಿಲ್ಲ. ಅದರಲ್ಲೂ ಆ ಲೈಟ್ ಆಫ್ ಆದಾಗ ಅವಳು ಹೆದರದೆ ಮೇನ್ ಸ್ವಿಚ್ ಕಡೆ ಓಡ್ತಿದ್ದ ಧೈರ್ಯ ಇದೆಯಲ್ಲ. ಹೂ ಇಸ್ ಶಿ ಎಂದು ಒಳಗೊಳಗೆ ಉರಿದುಕೊಳ್ತಿದ್ದ. ಅಷ್ಟರಲ್ಲೇ ಇಂದಿರಾದೇವಿ ಅಲ್ಲಿಗೆ ಬಂದು ಸೋಫಾದಲ್ಲಿ ಕುಳಿತರು. ಶೌರ್ಯ, ಇವತ್ತಿನ ಪಾರ್ಟಿ ತುಂಬ ಅದ್ಭುತವಾಗಿತ್ತು. ಆದರೆ ಆ ಹುಡುಗಿ ಧೃತಿ, ಅವಳ ಕಣ್ಣುಗಳಲ್ಲಿ ನನಗೆ ನಿನ್ನ ತಂದೆಯಲ್ಲಿದ್ದ ಪ್ರಾಮಾಣಿಕತೆ ಮತ್ತು ಧೈರ್ಯ ಕಂಡಿತ್ತು. ಶೌರ್ಯ ಮುಖ ಸಿಂಡರಿಸಿ, ಅಜ್ಜಿ, ಅವಳು ಕೇವಲ ಒಬ್ಬ ಫ್ರೆಷರ್. ಇವತ್ತು ಲೈಟ್ಸ್ ಆಫ್ ಆಗಿ ಎಷ್ಟು ದೊಡ್ಡ ಎಡವಟ್ಟು ಆಯ್ತಾ ಗೊತ್ತಾ? ಇಡೀ ಬಿಸ್ನೆಸ್ ಲೋಕದ ಮುಂದೆ ನಮ್ಮ ಮರ್ಯಾದೆ ಹೋಗ್ತಿತ್ತು. ನಾನು ಅವಳನ್ನು ನಾಳೆ ಕೆಲಸದಿಂದ ತೆಗೆದು ಹಾಕ್ತೀನಿ ಎಂದನು. ಇಂದಿರಾದೇವಿ ನಕ್ಕರು. ಶೌರ್ಯ, ಆ ಲೈಟ್ ಆಫ್ ಆಗಿದ್ದು ಅವಳ ತಪ್ಪಿಂದೇನಲ್ಲ. ಹೋಟೆಲ್ನ ಮೇನ್ ಲೈನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು ಅಂತ ಕಿರಣ್ ಹೇಳಿದ. ಆದರೆ ಕತ್ತಲೆಯಲ್ಲಿದ್ದ ತಕ್ಷಣ ಆ ಹುಡುಗಿ ಹೆದರದೆ ಬ್ಯಾಕ್ ಆಫ್ ಲೈನ್ ಆನ್ ಮಾಡೋಕೆ ಓಡಿದ್ದಾಳೆ. ನೀನು ಅವಳ ಕೈ ಹಿಡಿದು ಕಾಪಾಡಿದ್ದು ನಾನು ನೋಡಿದೆ. ಅವಳನ್ನು ಕೆಲಸದಿಂದ ತೆಗೆಯುವ ಮೂರ್ಖತನ ಮಾಡಬೇಡ. ಅಷ್ಟಕ್ಕೂ ಅವಳು ನಿಮ್ಮಿಬ್ಬರ ನಡುವೆ ನಡೆದ ಆ ಜಪಾನಿನ ಡೀಲ್ ಅನ್ನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾಳೆ ಅಂತ ಕಿರಣ್ ಮೆಚ್ಚಿಕೊಳ್ತಿದ್ದ. ಇಂತಹ ಟ್ಯಾಲೆಂಟ್ ನಮ್ಮ ಕಂಪನಿಗೆ ಬೇಕು. ಅಜ್ಜಿಯ ಮಾತು ಕೇಳಿ ಶೌರ್ಯನ್ಗೆ ಮರು ಮಾತನಾಡಲು ಸಾಧ್ಯವಾಗಲಿಲ್ಲ. ಆದರೆ ಧೃತಿ ತನ್ನ ಅಜ್ಜಿಯ ಹತ್ತಿರ ಇಷ್ಟು ಬೇಗ ಮೆಚ್ಚುಗೆ ಗಳಿಸಿದ್ದು ಅವನ ಈಗೋಗೆ ದೊಡ್ಡ ಹೊಡೆತ ನೀಡಿದಂತಾಗಿತ್ತು. ಧೃತಿ ಮನೆಗೆ ತಲುಪಿದಾಗ ಅವಳ ಕಣ್ಣುಗಳು ಕೆಂಪಾಗಿದ್ದವು. ಮನೆಯೊಳಗೆ ನುಗ್ಗುತ್ತಿದ್ದಂತೆ ಅಮ್ಮ ಸುಮಾ ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದರು. ಮಗಳ ಮುಖ ನೋಡಿದ ತಕ್ಷಣ ಅವರಿಗೆ ಏನೋ ತೊಂದರೆಯಾಗಿದೆ ಎಂದು ತಿಳಿಯಿತು. ಏನಾಯಿತು ಲಡ್ಡು? ಯಾಕೆ ಕಣ್ಣಲ್ಲಿ ನೀರು? ಪಾರ್ಟಿ ಚೆನ್ನಾಗಿ ಆಗಲಿಲ್ವಾ ಎಂದು ಸುಮಾ ಗಾಬರಿಯಿಂದ ಕೇಳಿದರು. ಧೃತಿ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದ್ಲು. ಅಮ್ಮ, ಆ ಶೌರ್ಯವರ್ಧನ್ ಇದ್ದಾನಲ್ಲ, ಅವನು ಮನುಷ್ಯನೇ ಅಲ್ಲ ಅಮ್ಮ. ಇಡೀ ಪಾರ್ಟಿ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದೆ. ಆದರೆ ಹೋಟೆಲ್ ಲೈಟಿಂಗ್ಸ್ನಲ್ಲಿ ಏನೋ ತೊಂದರೆಯಾಗಿ ಕತ್ತಲೆ ಆಯಿತು. ನಾನು ಬ್ಯಾಕಪ್ ಆನ್ ಮಾಡೋಕ್ಕೆ ಓಡುವಾಗ ಕತ್ತಲೆಯಲ್ಲಿ ಆ ಸೈಕೋ ಬಂದು ನನ್ನ ಕೈಯನ್ನು ತುಂಬ ಗಟ್ಟಿಯಾಗಿ ಹಿಡಿದುಕೊಂಡು ಎಳೆದ ಅಮ್ಮ. ಎಲ್ಲರ ಮುಂದೆ ನನ್ನ ಮಾನ ಹೋಯಿತು. ನಾಳೆ ಬೆಳಗ್ಗೆ ರೆಸೈನೇಷನ್ ಲೆಟರ್ ತಗೊಂಡು ಬಾ ಅಂತ ಆರ್ಡರ್ ಮಾಡಿದ್ದಾನೆ ಎಂದು ಬಿಕ್ಕಳಿಸಿದಳು. ಸುಮಾ ಮಗಳನ್ನು ಸೋಫಾದಲ್ಲಿ ಕುಳ್ಳಿರಿಸಿ ನೀರು ಕುಡಿಸಿದರು. ನಂತರ ಅವಳ ತಲೆಯನ್ನು ಸವರುತ್ತಾ ಸಮಾಧಾನ ಮಾಡಿದರು. ಲಡ್ಡು, ಕತ್ತಲೆಯಲ್ಲಿ ಅವನು ನಿನ್ನ ಕೈ ಹಿಡಿದಿದ್ದು ನಿನಗೆ ಪೆಟ್ಟು ಮಾಡೋಕ
ಅಥವಾ ನೀನು ಎಲ್ಲಾದರೂ ಬಿದ್ದು ಪೆಟ್ಟು ಮಾಡಿಕೊಳ್ಬೇಡ ಅಂತಾನ? ಧೃತಿ ಯೋಚಿಸಿದಳು. ಶೌರ್ಯ ಅವಳ ಕೈ ಹಿಡಿದಾಗ ಕೋಪದಿಂದ ಕಿರುಚುತ್ತಿದ್ದರೋ, ಅವಳು ಕೆಳಗೆ ಬಿದ್ದು ಹೋಗುತ್ತಿದ್ದಾಗ ಅವಳನ್ನು ಗಟ್ಟಿಯಾಗಿ ಹಿಡಿದು ಬ್ಯಾಲೆನ್ಸ್ ಮಾಡಿದ್ದ ಉದಾಹರಣೆ ಅದಾಗಿತ್ತು. ಗೊತ್ತಿಲ್ಲ ಅಮ್ಮ, ಆದರೆ ಅವನ ಕಣ್ಣುಗಳಲ್ಲಿ ಬರೀ ಅಹಂಕಾರ ಮತ್ತು ದ್ವೇಷ ತುಂಬಿದೆ ಎಂದಳು. ನೋಡು ಮಗಳೇ, ತಪ್ಪು ನಿನ್ನದಾಗಿಲ್ಲದಿದ್ದಾಗ ನೀನು ಯಾಕೆ ರಿಸೈನ್ ಮಾಡಬೇಕು? ನೀನು ರಾಜೀನಾಮೆ ಕೊಟ್ಟರೆ ನೀನು ಸೋತೆ ಅಂತ ಅರ್ಥ. ಆ ಶೌರ್ಯವರ್ಧನ್ಗೆ ಬೇಕಾಗಿರುವುದು ಅದೇ, ನೀನು ಅವನ ಮುಂದೆ ಸೋಲ್ಬೇಕು ಅಂತ. ನಾಳೆ ನೀನು ಎಂದಿನಂತೆ ಆಫೀಸ್ಗೆ ಹೋಗು. ರಾಜೀನಾಮೆ ಪತ್ರ ಕೊಡಬೇಡ. ನಿನ್ನ ಕೆಲಸದಲ್ಲಿ ಪರ್ಫೆಕ್ಷನ್ ತೋರಿಸು. ಅವನು ನಿನ್ನನ್ನು ಕೆಲಸದಿಂದ ತೆಗೆದರೆ ಲೀಗಲ್ ಆಗಿ ಪ್ರಶ್ನೆ ಮಾಡು. ನನ್ನ ಮಗಳು ಗೋಲ್ಡ್ ಮೆಡಲಿಸ್ಟ್, ಯಾರೋ ಒಬ್ಬರ ಅಹಂಕಾರಿಗೆ ಹೆದರಿ ಮನೆಗೆ ಕೂರೋ ಹುಡುಗಿ ಅಲ್ಲ ಎಂದು ಸುಮಾ ಧೈರ್ಯ ತುಂಬಿದರು. ಅಮ್ಮನ ಮಾತುಗಳು ಧೃತಿಯ ಬೆನ್ನು ಮೂಳೆಯಲ್ಲಿ ಹೊಸ ಶಕ್ತಿಯನ್ನು ತುಂಬಿದ್ದವು. ಅವಳು ಕಣ್ಣೀರು ಒರೆಸಿಕೊಂಡು, ಕರೆಕ್ಟ್ ಅಮ್ಮ, ನಾನು ಯಾಕೆ ಹೆದರಬೇಕು? ನಾಳೆ ನಾನು ಆಫೀಸ್ಗೆ ಹೋಗ್ತೀನಿ. ಆ ಹಿಟ್ಲರ್ ಮುಖದ ಮುಂದೆನೇ ನಿಂತು ಕೆಲಸ ಮಾಡ್ತೀನಿ ಎಂದು ಶಪಥ ಮಾಡಿದಳು. ಮಾರನೇ ದಿನ ಬೆಳಿಗ್ಗೆ 9 ಗಂಟೆಗೆ ಧೃತಿ ಆಫೀಸ್ ತಲುಪಿದಾಗ ಭವ್ಯ ಮತ್ತು ಸಂತು ಈಗಾಗಲೇ ಪ್ಯಾಂಟ್ರಿ ರೂಮ್ನಲ್ಲಿ ಇವಳಿಗಾಗಿ ಕಾಯುತ್ತಿದ್ರು. ಧೃತಿ ಒಳಗೆ ಬರುತ್ತಿದ್ದಂತೆ ಭವ್ಯ ಓಡಿ ಬಂದು ಅವಳನ್ನು ಹಿಡಿದುಕೊಂಡಳು. ಧೃತಿ, ನೀನು ಬಂದಿದ್ದೀಯಾ? ನನಗೆ ರಾತ್ರಿಯೆಲ್ಲ ನಿದ್ದೆಯೇ ಬಂದಿಲ್ಲ ಕಣೆ. ಆ ಕತ್ತಲೆಯಲ್ಲಿ ಬಾಸ್ ನಿನ್ನ ಕೈ ಹಿಡಿದು ಎಳೆದಾಗ ನನಗಂತೂ ಉಸಿರೇ ನಿಂತು ಹೋದ ಹಾಗಿತ್ತು. ಇಡೀ ಆಫೀಸ್ನಲ್ಲಿ ಇವತ್ತು ಬೆಳಗ್ಗಿಂದ ನಿಮ್ಮಿಬ್ಬರದೇ ಟಾಪಿಕ್ ಎಂದಳು ಭವ್ಯ ಟೆನ್ಷನ್ನಲ್ಲಿ. ಸಂತು ನನ್ನ ಕೈಯಲ್ಲಿದ್ದ ಚಹಾ ಕಪ್ ಹಿಡಿದು ಸ್ಟೈಲ್ ಆಗಿ ಬಂದು, ಹೌದು ಧೃತಿ ಮೇಡಮ್, ಇವತ್ತು ಆಫೀಸ್ ಗಾಸಿಪ್ ಗ್ರೂಪ್ಸ್ನಲ್ಲಿ ನಿಮ್ಮಿಬ್ಬರದೇ ಫೋಟೋಸ್ ಟ್ರೆಂಡಿಂಗ್. ನಮ್ಮ ಖಡಕ್ CEO ಶೌರ್ಯ ಸರ್ ಇಷ್ಟೊಂದು ಹತ್ತಿರ ಯಾರನ್ನೂ ಬಿಟ್ಕೊಂಡಿರಲಿಲ್ಲ. ಇವತ್ತು ಆಫೀಸ್ನಲ್ಲಿ ಏನಾದರೂ ಜ್ವಾಲಾಮುಖಿ ಸ್ಫೋಟ ಆಗುತ್ತಾ ಎಂದು ತರಲೆಯಿಂದ ಕೇಳಿದ. ಧೃತಿ ಇಬ್ಬರನ್ನೂ ನೋಡಿ ನಕ್ಕು. ಏನೂ ಆಗಲ್ಲ ಸಂತು ಸರ್, ಇವತ್ತು ಆ ಸೈಕೋ ನನಗೆ ರೆಸಿಗ್ನೇಷನ್ ಲೆಟರ್ ಕೊಡೋಕೆ ಹೇಳಿದ್ದಾನೆ, ಆದರೆ ನಾನು ಕೊಡಲ್ಲ. ಅವನು ಏನು ಮಾಡ್ತಾನೋ ನಾನು ನೋಡ್ತೀನಿ ಎಂದಳು ಸವಾಲಾಗಿ. ಭವ್ಯ ಮತ್ತು ಸಂತು ಧೃತಿಯ ಧೈರ್ಯ ನೋಡಿ ಫಿದಾ ಆದರು. ಇಬ್ಬರು ಅವಳ ಕೈ ಹಿಡಿದು, ನಾವು ನಿನ್ನ ಜೊತೆ ಇದ್ದೀವಿ ಧೃತಿ, ಆ ಹಿಟ್ಲರ್ ಏನಾದರೂ ಅಂದರೆ ನಾವು ಪ್ರತಿಭಟನೆ ಮಾಡ್ತೀವಿ ಎಂದು ಕಾಮಿಡಿಯಾಗಿ ಘೋಷಣೆ ಕೂಗಿದರು. ಬಂದ ಒಂದೇ ದಿನಕ್ಕೆ ಭವ್ಯ, ಧೃತಿ ಮತ್ತು ಸಂತು ಮೂವರು ಅತ್ಯಂತ ಆಪ್ತ ಗೆಳೆಯರಾಗಿದ್ದರು. ಸಮಯ 10 ಗಂಟೆಯಾಗುತ್ತಿದ್ದಂತೆ ಶೌರ್ಯ ತನ್ನ ಗತ್ತಿನಲ್ಲೇ ಆಫೀಸ್ ಒಳಗೆ ಹೆಜ್ಜೆ ಇಟ್ಟ. ಅವನು ಧೃತಿಯ ಡೆಸ್ಕ್ ಕಡೆ ನೋಡಿದಾಗ ಅವಳು ಅಲ್ಲಿ ಕುಳಿತು ಆರಾಮಾಗಿ ಫೈಲ್ಸ್ ನೋಡ್ತಿರುವುದನ್ನು ಕಂಡು ಅವನಿಗೆ ಶಾಕ್ ಆಯಿತು. ಅವನು ತಕ್ಷಣ ಇಂಟರ್ಕಾಮ್ನಲ್ಲಿ, ಧೃತಿ ಹೆಗ್ಡೆ, ಕಮ್ ಟು ಮೈ ಕ್ಯಾಬಿನ್ ರೈಟ್ ನಾವ್ ಎಂದು ಆರ್ಡರ್ ಮಾಡಿದ. ಧೃತಿ ಯಾವುದೇ ಫೈಲ್ ಇಲ್ಲದೆ ಬರಿಗೈಯಲ್ಲಿ ಅವನ ಕ್ಯಾಬಿನ್ ಒಳಗೆ ಹೋದಳು. ಶೌರ್ಯ ಚೇರ್ನಲ್ಲಿ ಕುಳಿತು, ವೇರ್ ಇಸ್ ಯುವರ್ ರಿಸಿಗ್ನೇಷನ್ ಲೆಟರ್ ಎಂದು ಕಟುವಾದ ಧ್ವನಿಯಲ್ಲಿ ಕೇಳಿದ. ಧೃತಿ ನೇರವಾಗಿ ಅವನ ಕಣ್ಣುಗಳನ್ನು ನೋಡಿ ಹೇಳಿದಳು, ನಾನು ರಾಜೀನಾಮೆ ಕೊಡ್ತಿಲ್ಲ ಸರ್. ವಾಟ್? ಶೌರ್ಯ ಎದ್ದು ನಿಂತು, ಹೌದು ಸರ್, ನಿನ್ನೆ ಪಾರ್ಟಿಯಲ್ಲಿ ಲೈಟ್ ಆಫ್ ಆಗಿದ್ದು ಹೋಟೆಲ್ನ ಶಾರ್ಟ್ ಸರ್ಕ್ಯೂಟಿಂದ ಅಂತ ಕಿರಣ್ ಸರ್ ವೆರಿಫೈ ಮಾಡಿದ್ದಾರೆ. ಅದರಲ್ಲಿ ನನ್ನ ಯಾವುದೇ ತಪ್ಪಿಲ್ಲ. ತಪ್ಪು ಮಾಡದೆ ನಾನು ಯಾಕೆ ರಿಸೈನ್ ಮಾಡಬೇಕು? ನಿಮ್ಮ ಈಗೋ ಸ್ಯಾಟಿಸ್ಫೈ ಮಾಡೋಕೆ ನಾನು ನನ್ನ ಕರಿಯರ್ ಹಾಳು ಮಾಡಿಕೊಳ್ಳಲ್ಲ. ನಿನಗೆ ನನ್ನ ಕೆಲಸ ಇಷ್ಟ ಇಲ್ಲ ಅಂದರೆ ನೀವೇ ನನ್ನನ್ನು ಫೈರ್ ಮಾಡಿ, ಆದರೆ ಅದಕ್ಕೆ ಸೂಕ್ತವಾದ ಕಾರಣ ಮತ್ತು 3 ತಿಂಗಳ ಸಂಬಳವನ್ನು ಕಾಂಪನ್ಸೇಷನ್ ಆಗಿ ಕೊಡಬೇಕಾಗುತ್ತೆ ಎಂದು ಧೃತಿ ಅತ್ಯಂತ ಪ್ರಬುದ್ಧವಾಗಿ ಮತ್ತು ಕಾನೂನುಬದ್ಧವಾಗಿ ಉತ್ತರಿಸಿದಳು. ಶೌರ್ಯನಿಗೆ ಇದು ನಿರೀಕ್ಷಿತ ಇರಲಿಲ್ಲ. ಅವಳ ಈ ಮಾತುಗಾರಿಕೆ ಮತ್ತು ಧೈರ್ಯ ಅವನನ್ನು ಸಂಪೂರ್ಣವಾಗಿ ಮೂಕವಿಸ್ಮಿತನಾಗಿ ಮಾಡಿತ್ತು. ಅಷ್ಟರಲ್ಲೇ ಅವನ ಫೋನ್ ರಿಂಗ್ ಆಯಿತು. ಅದು ಇಂದಿರಾದೇವಿಯವರ ಫೋನ್ ಆಗಿತ್ತು. ಶೌರ್ಯ ಫೋನ್ ರಿಸೀವ್ ಮಾಡಿದಾಗ ಅಜ್ಜಿ ಹೇಳಿದರು, ಶೌರ್ಯ, ಧೃತಿ ಇವತ್ತು ಆಫೀಸ್ಗೆ ಬಂದಿದ್ದಾಳಾ? ಅವಳನ್ನು ಇವತ್ತು ಸಂಜೆ ನಮ್ಮ ಮನೆಗೆ ಕರೆದುಕೊಂಡು ಬಾ. ನನಗೆ ಅವಳ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿದೆ. ಶೌರ್ಯ ಫೋನ್ ಇಟ್ಟು ಧೃತಿಯನ್ನು ನೋಡಿದ. ಅವನ ಮುಖದಲ್ಲಿ ಕೋಪ ಮತ್ತು ಅಸಹಾಯಕತೆ ಒಟ್ಟಿಗೆ ಎದ್ದು ಕಾಣ್ತಿತ್ತು. ಅವನ ಹಲ್ಲು ಕಡಿಯುತ್ತಾ ಹೇಳಿದ, ಓಕೆ ಮಿಸ್ ಧೃತಿ ಹೆಗ್ಡೆ, ನೀನು ಇಷ್ಟು ಬೇಗ ನನ್ನ ಅಜ್ಜಿಯನ್ನು ಬುಟ್ಟಿಗೆ ಹಾಕಿಕೊಂಡಿದ್ದೀಯಾ ಅನಿಸುತ್ತೆ. ಇವತ್ತು ಸಂಜೆ ನೀನು ನನ್ನ ಜೊತೆ ನಮ್ಮ ಮನೆಗೆ ಬರ್ತಿದ್ದೀಯಾ? ಅಲ್ಲಿ ಏನಾದರೂ ಡ್ರಾಮಾ ಮಾಡಿದರೆ ನಿನ್ನನ್ನು ನಾನೇನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಧೃತಿ ಆಶ್ಚರ್ಯದಿಂದ, ನಿಮ್ಮ ಮನೆಗೆ ನಾನೇಗೆ ಬರಬೇಕು ಎಂದಳು. ಇದು ನನ್ನ ಆರ್ಡರ್. ಜಸ್ಟ್ ಗೆಟ್ ರೆಡಿ ಬೈ 9 PM ಎಂದು ಶೌರ್ಯ ತಿರುಗಿಕೊಂಡನು. ಧೃತಿ ತಲೆ ಕೆಡಿಸಿಕೊಳ್ಳುತ್ತಾ ಕ್ಯಾಬಿನ್ನಿಂದ ಹೊರಗೆ ಬಂದಳು. ಸಮಯ ಸಂಜೆ
5:45 ಆಗುತ್ತಿದ್ದಂತೆ ಧೃತಿಯ ಡೆಸ್ಕ್ ಬಳಿ ಟೆನ್ಷನ್ ವಾತಾವರಣ ನಿರ್ಮಾಣವಾಗಿತ್ತು. ಅವಳು ಕಂಪ್ಯೂಟರ್ ಸ್ಕ್ರೀನ್ ನೋಡುತ್ತಿದ್ದರೂ ಅವಳ ಗಮನವೆಲ್ಲ ಇಂಟರ್ಕಾಮ್ ಫೋನ್ ಮೇಲಿತ್ತು. ಶೌರ್ಯ ಯಾವ ಕ್ಷಣದಲ್ಲಾದರೂ ಹೊರಡಲು ಕರೆಯಬಹುದು ಎಂಬ ಆತಂಕ ಅವಳನ್ನು ಕಾಡುತ್ತಿತ್ತು. ಅಷ್ಟರಲ್ಲೇ 8ನೇ ಮಹಡಿಯಿಂದ ಲಾಗೌಟ್ ಮುಗಿಸಿ ಓಡೋಡಿ ಬಂದ ಭವ್ಯ ಮತ್ತು ಸಂತು ಧೃತಿಯ ಡೆಸ್ಕ್ ಹತ್ತಿರ ನಿಂತರು. ಭವ್ಯಳ ಮುಖದಲ್ಲಿ ಆಶ್ಚರ್ಯ ಮತ್ತು ಗಾಬರಿ ಒಟ್ಟಿಗೆ ಎದ್ದು ಕಾಣ್ತಿತ್ತು. ಧೃತಿ, ಏನೇ ಇದು ಕೇಳಿದ್ದು? ನೀನು ಇವತ್ತು ಸಂಜೆ ಆ ಹಿಟ್ಲರ್ ಶೌರ್ಯನ ಮನೆಗೆ ಹೋಗ್ತಿದ್ದೀಯಾ ಅಂತೆ. ಕಿರಣ್ ಸರ್ ಅಕೌಂಟ್ಸ್ ಸೆಕ್ಷನ್ನಲ್ಲಿ ಯಾರ ಹತ್ತಿರನೋ ಹೇಳ್ತಿದ್ರು. ಇಡೀ ಆಫೀಸ್ಗೆ ಈ ವಿಷಯ ಹರಡಿ ಹೋಗಿದೆ ಎಂದಳು ಭವ್ಯ ಧ್ವನಿ ತಗ್ಗಿಸಿ. ಸಂತು ತನ್ನ ಎಂದಿನ ತರಲೆ ಶೈಲಿಯಲ್ಲಿ ಕಣ್ಣು ಹೊಡೆದು, ಹೌದು ಧೃತಿ ಮೇಡಮ್, ಇದು ಬರೀ ಆಫೀಸ್ ವಿಸಿಟ್ ಥರ ಕಾಣ್ತಿಲ್ಲ. ಮೊದಲನೇ ದಿನವೇ ಕಾಫಿ ಜಗಳ, 2ನೇ ದಿನ ಪಾರ್ಟಿಯಲ್ಲಿ ಕೈ ಹಿಡಿದು ಎಳೆದಿದ್ದು, 3ನೇ ದಿನ ನೇರವಾಗಿ ಮನೆಗೆ ಎಂಟ್ರಿ. ನಮ್ಮ ಬಾಸ್ ಲೈಫ್ನಲ್ಲಿ ಇಷ್ಟೊಂದು ಸ್ಪೀಡ್ ನಾನು ಯಾವತ್ತೂ ನೋಡಲಿಲ್ಲ. ಆ ವರ್ಧನ್ ಮ್ಯಾನ್ಷನ್ ಅಂದರೆ ಒಂದು ಅರಮನೆ ಇದ್ದ ಹಾಗೆ. ಜಾಗ್ರತೆ, ಅಲ್ಲಿ ಹೋದ್ಮೇಲೆ ನಮ್ಮನ್ನು ಮರೆತು ಬಿಡಬೇಡಿ ಎಂದು ನಗುತ್ತಾ ಕಾಲೆಳೆದ. ಧೃತಿ ಸಂತುನನ್ನು ಕೋಪದಿಂದ ದಿಟ್ಟಿಸಿ, ಸಂತು ಸರ್, ತಮಾಷೆ ಮಾಡಬೇಡಿ ಪ್ಲೀಸ್. ನನಗೆ ಇಲ್ಲಿ ಜೀವ ಬಾಯಿಗೆ ಬಂದಿದೆ. ಆ ಸೈಕೋ ಬಾಸ್ ಅವರ ಅಜ್ಜಿ ಏನೋ ಮಾತನಾಡೋಕೆ ಕರೆದಿದ್ದಾರೆ ಅಂತ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾನೆ. ಅಲ್ಲಿ ಯಾವ ಹೊಸ ಬಾಂಬ್ ಕಾಯ್ತಿದೆಯೋ ದೇವರೇ ಬಲ್ಲ ಎಂದಳು ಬೇಸರದಿಂದ. ಅಷ್ಟರಲ್ಲಿ ಶೌರ್ಯನ ಕ್ಯಾಬಿನ್ ಬಾಗಿಲು ತೆರೆಯಿತು. ಶೌರ್ಯ ತನ್ನ ಕೋಟ್ ಸರಿಪಡಿಸಿಕೊಳ್ಳುತ್ತಾ ಗಂಭೀರ ಹೆಜ್ಜೆಗಳನ್ನಿಡುತ್ತಾ ಹೊರಗೆ ಬಂದ. ಭವ್ಯ ಮತ್ತು ಸಂತು ತಟ್ಟನೆ ಸೀರಿಯಸ್ ಆಗಿ ದೂರ ಸರಿದು ನಿಂತರು. ಶೌರ್ಯ ಧೃತಿಯ ಮುಂದೆ ಬಂದು ನಿಂತು ತನ್ನ ರಾಯಲ್ ಗಡಿಯಾರ ನೋಡುತ್ತಾ ಹೇಳಿದ, ಮಿಸ್ ಧೃತಿ ಹೆಗ್ಡೆ, ಇಟ್ಸ್ 6 PM. ನನ್ನ ಕಾರಿನ ಹತ್ತಿರ ಇನ್ನು 2 ನಿಮಿಷದಲ್ಲಿ ಇರಬೇಕು. ಐ ಡೋಂಟ್ ಲೈಕ್ ಲೇಟ್ ಕಮಿಂಗ್. ಅವನು ಎಷ್ಟೇ ಗತ್ತಿನಲ್ಲಿ ಲಿಫ್ಟ್ ಕಡೆಗೆ ಸಾಗಿದಾಗ ಧೃತಿ ಭವ್ಯಳಿಗೆ ಒಮ್ಮೆ ಕಣ್ಣಲ್ಲೇ ಬಾಯ್ ಹೇಳಿ ತನ್ನ ಬ್ಯಾಗ್ ಹಿಡಿದು ಅವನ ಹಿಂದೆ ಓಡಿದಳು. ವರ್ಧನ್ ಇಂಟರ್ನ್ಯಾಷನಲ್ ಬಿಲ್ಡಿಂಗ್ನ ಪೋರ್ಟಿಕೋದಲ್ಲಿ ಆ ಹೊಳೆಯುವ ಕಪ್ಪು ರೋಲ್ಸ್ ರಾಯ್ಸ್ ಕಾರು ಸಿದ್ಧವಾಗಿತ್ತು. ಡ್ರೈವರ್ ಡೋರ್ ಓಪನ್ ಮಾಡಿ ನಿಂತಿದ್ದ. ಶೌರ್ಯ ಹಿಂಬದಿಯ ಸೀಟ್ನಿಂದ ಬಂದು ಕುಳಿತುಕೊಂಡ. ಧೃತಿ ಸ್ವಲ್ಪ ಹಿಂಜರಿಯುತ್ತಾ ಅವನಿಗಿಂತ ದೂರದಲ್ಲೇ ಸೀಟಿನ ಇನ್ನೊಂದು ತುದಿಯಲ್ಲಿ ಬಂದು ಕುಳಿತಳು. ಇಬ್ಬರ ನಡುವೆ ಒಂದು ಇಡೀ ಮನುಷ್ಯ ಕುಳಿತುಕೊಳ್ಳುವಷ್ಟು ಜಾಗ ಇತ್ತು. ಕಾರು ಬೆಂಗಳೂರಿನ ಸಂಜೆಯ ಬಿಡುವಿಲ್ಲದ ಟ್ರಾಫಿಕ್ನಲ್ಲಿ ಸಾಗಲು ಶುರು ಮಾಡಿತ್ತು. ಕಾರಿನ ಒಳಗೆ ಎಸಿಯ ತಂಪಾದ ಗಾಳಿ ಇದ್ದರೂ ವಾತಾವರಣ ಮಾತ್ರ ಅತ್ಯಂತ ಬಿಸಿಯಾಗಿತ್ತು. ಶೌರ್ಯ ತನ್ನ ಐಪ್ಯಾಡ್ನಲ್ಲಿ ಬಿಸ್ನೆಸ್ ಮೇಲ್ಗಳನ್ನು ನೋಡುತ್ತಾ ಬ್ಯುಸಿಯಾಗಿದ್ದ. ಧೃತಿ ಸುಮ್ಮನೆ ಕಿಟಕಿಯ ಹೊರಗೆ ನೋಡ್ತಿದ್ಲು. 10 ನಿಮಿಷಗಳ ಕಾಲ ಇಬ್ಬರ ನಡುವೆ ಯಾವುದೇ ಮಾತಿರಲಿಲ್ಲ. ಆ ಮೌನವನ್ನು ತಡೆಯಲಾರದೆ ಧೃತಿ ಮೆಲ್ಲಗೆ ಕೇಳಿದಳು, ಸರ್, ನಿಮ್ಮ ಅಜ್ಜಿಯವರು ನನ್ನನ್ನು ಯಾಕೆ ಕರೆದಿದ್ದಾರೆ ಅಂತ ನಾನು ತಿಳಿದುಕೊಳ್ಬಹುದಾ? ಶೌರ್ಯ ಐಪ್ಯಾಡ್ನಿಂದ ಕಣ್ಣು ತೆಗೆಯದೆ ಕಟುವಾದ ಧ್ವನಿಯಲ್ಲಿ ಉತ್ತರಿಸಿದ, ನನಗೂ ಗೊತ್ತಿಲ್ಲ. ನಮ್ಮ ಅಜ್ಜಿ ವಯಸ್ಸಾಗಿದೆ. ಯಾರನ್ನೋ ನೋಡಿ ಏನೋ ಕಲ್ಪನೆ ಮಾಡಿಕೊಳ್ತಾರೆ. ನಿನ್ನೆ ಪಾರ್ಟಿಯಲ್ಲಿ ನೀನು ಮಾಡಿದ ಆ ಲೈಟಿಂಗ್ ಡ್ರಾಮಾ ಅವರಿಗೆ ಇಷ್ಟವಾಗಿದೆ ಅನಿಸುತ್ತೆ. ಅಷ್ಟೇ. ನೀನೇನೋ ದೊಡ್ಡ ಸಾಧನೆ ಮಾಡಿದ್ದೀಯಾ ಅಂದ್ಕೊಂಡು ಬೀಗಬೇಡ. ಧೃತಿಗೆ ಸಿಟ್ಟು ಬಂತು. ನೋಡಿ ಸರ್, ನಾನು ಬೀಗ್ತಿಲ್ಲ. ನಿನ್ನೆ ಪಾರ್ಟಿ ಅರೇಂಜ್ಮೆಂಟ್ ಚೆನ್ನಾಗಿತ್ತು ಅಂತ ನಿಮ್ಮ ಅಜ್ಜಿಯವರೇ ಖುದ್ದಾಗಿ ಹೇಳಿದರು. ನಿಮಗೆ ಬೇರೆಯವರನ್ನು ಹೊಗಳಲು ಬರದಿದ್ದರೂ ಪರವಾಗಿಲ್ಲ. ಹೀಗೆ ಸದಾ ಕಟುವಾಗಿ ಮಾತನಾಡಿ ಬೇರೆಯವರ ಉತ್ಸಾಹವನ್ನು ಕುಗ್ಗಿಸಬೇಡಿ. ಶೌರ್ಯ ಐಪ್ಯಾಡ್ ಪಕ್ಕಕ್ಕಿಟ್ಟು ಅವಳ ಮುಖವನ್ನು ನೇರವಾಗಿ ದಿಟ್ಟಿಸಿದ್ದ. ನನ್ನ ಆಫೀಸ್ನಲ್ಲಿ ನಾನು ಹೇಗೆ ಇರಬೇಕು ಅಂತ ನೀನು ಹೇಳಿಕೊಡ್ಬೇಕಾಗಿಲ್ಲ ಮಿಸ್ ಧೃತಿ. ಕೆಲಸದಲ್ಲಿ ಪರ್ಫೆಕ್ಷನ್ ಮಾತ್ರ ನನಗೆ ಮುಖ್ಯ. ನಿನ್ನ ಈ ನಾಲಿಗೆಯ ಉದ್ದ ನನ್ನ ಮನೆಯ ಒಳಗಡೆ ಕಮ್ಮಿ ಇರಲಿ, ನೆನ್ಪಿಡು. ಧೃತಿ ಮುಖ ತಿರುಗಿಸಿಕೊಂಡಳು. ಅಹಂಕಾರದ ಮೂಟೆ ಎಂದು ಮನಸ್ಸಿನಲ್ಲೇ ಬೈದುಕೊಂಡಳು. ಕಾರು ನಗರದ ಅತ್ಯಂತ ಐಷಾರಾಮಿ ಏರಿಯಾದಲ್ಲಿದ್ದ ವರ್ಧನ್ ಮ್ಯಾನ್ಷನ್ಸ್ ಬೃಹತ್ ಗೇಟ್ ಒಳಗೆ ಪ್ರವೇಶಿಸಿತ್ತು. ಅದು ಕೇವಲ ಮನೆಯಾಗಿರಲಿಲ್ಲ, ಒಂದು ದೊಡ್ಡ ಅರಮನೆಯಂತಿತ್ತು. ಸುತ್ತಲೂ ವಿಶಾಲವಾದ ಹಸಿರು ಲಾನ್, ಕಾರಂಜಿಗಳು ಮತ್ತು ಸುಂದರವಾದ ದೀಪಾಲಂಕಾರವಿತ್ತು. ಕಾರು ನಿಂತ ತಕ್ಷಣ ಧೃತಿ ಕೆಳಗಿಳಿದು ಆ ಭವ್ಯತೆಯನ್ನು ಆಶ್ಚರ್ಯದಿಂದ ನೋಡ್ತಿದ್ಲು. ಶೌರ್ಯ ಗತ್ತಿನಲ್ಲೇ ಒಳಗೆ ನಡೆದ. ಧೃತಿ ನಿಧಾನವಾಗಿ ಅವನ ಹಿಂದೆ ಹೆಜ್ಜೆ ಇಟ್ಲು. ಮನೆಯ ವಿಶಾಲವಾದ ಲಿವಿಂಗ್ ರೂಮ್ ಒಳಗೆ ಕಾಲಿಡುತ್ತಿದ್ದಂತೆ ಎದುರಿಗಿದ್ದ ಸೋಫಾದಲ್ಲಿ ಇಂದಿರಾದೇವಿಯವರು ಕುಳಿತಿದ್ರು. ಅವರ ಪಕ್ಕದಲ್ಲೇ ಶೌರ್ಯನ ತಾಯಿ ಮಾಧವಿ ಪೂಜೆಯ ತಟ್ಟೆ ಹಿಡಿದು ನಿಂತಿದ್ರು. ಬಾ ಮಗಳೇ ಧೃತಿ, ಒಳಗೆ ಬಾ. ಇಂದಿರಾದೇವಿಯವರು ಎದ್ದು ಬಂದು ಧೃತಿಯ ಕೈಗಳನ್ನು ಪ್ರೀತಿಯಿಂದ ಹಿಡಿದುಕೊಂಡ್ರು. ಅವರ ಮುಖದಲ್ಲಿದ್ದ ಸೌಮ್ಯವಾದ ನಗು ಧೃತಿಯ ಇಡೀ ದಿನದ ಆತಂಕವನ್ನು ದೂರ ಮಾಡಿತ್ತು. ನಮಸ್ತೆ ಮೇಡಮ್. ಧೃತಿ ವಿನಯವಾಗಿ ತಲೆ ಬಾಗಿಸಿದಳು. ಮೇಡಮ್ ಅಲ್ಲ, ಅಜ್ಜಿ ಅಂತಲೇ ಕರೆಯಬಹುದು ಎನ್ನುತ್ತಾ ಇಂದಿರಾದೇವಿ ಮಾಧವಿಯವರ ಕಡೆಗೆ ತಿರುಗಿ, ಮಾಧವಿ, ನಮ್ಮ ಮನೆಗೆ ಬಂದಿರೋ ಲಕ್ಷ್ಮಿಗೆ ಮೊದಲು ಕುಡಿಯೋಕೆ ಏನಾದರೂ ತಗೊಂಡು ಬಾ ಎಂದರು. ಶೌರ್ಯ ಸೋಫಾದ ಮೇಲೆ ತನ್ನ ಬ್ಯಾಗ್ ಎಸೆಯುತ್ತಾ, ಅಜ್ಜಿ, ಇವಳನ್ನು ಯಾಕೆ ಇಷ್ಟೊಂದು ತಲೆ ಮೇಲೆ ಕೂರಿಸಿಕೊಳ್ತಿದ್ದೀಯಾ? ಆಫೀಸ್ ಕೆಲಸದ ವಿಷಯ ಏನಾದರೂ ಇದ್ದರೆ
ಬೇಗ ಮುಗಿಸು, ಇವಳು ಮನೆಗೆ ಹೋಗಬೇಕು ಎಂದನು ಕಿರಿಕಿರಿಯಿಂದ. ಇಂದ್ರಾದೇವಿ ಶೌರ್ಯನನ್ನು ಗದರಿದರು. ಶೌರ್ಯ, ಮನೆಗೆ ಬಂದಿರೋ ಅತಿಥಿಗಳ ಜೊತೆ ಹೇಗೆ ನಡೆದುಕೊಳ್ಳಬೇಕು ಅನ್ನೋ ಕನಿಷ್ಠ ಜ್ಞಾನವೂ ಇಲ್ವಾ ನಿನಗೆ? ನೀನು ಹೋಗಿ ಮೊದಲು ಫ್ರೆಶ್ ಅಪ್ ಆಗಿ ಬಾ, ನನಗೆ ಧೃತಿ ಜೊತೆ ವೈಯಕ್ತಿಕವಾಗಿ ಮಾತನಾಡಬೇಕಿದೆ. ಶೌರ್ಯ ಅಜ್ಜಿಯನ್ನು ವಿಚಿತ್ರವಾಗಿ ನೋಡಿ ಧೃತಿಗೆ ಒಂದು ಕಟುನೋಟ ಬೀರಿ ತನ್ನ ರೂಮ್ ಕಡೆಗೆ ನಡೆದರು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಇನ್ನು ನೆಚ್ಚಿನ ಹೊಸ ಕಥೆಯ ಭಾಗಕ್ಕಾಗಿ ವೀಕ್ಷಿಸಿ. ಧನ್ಯವಾದಗಳು.